ಹೌದು ಫ್ರೆಂಡ್ಸ್, ಈ ಒಂದು ಚಾನೆಲ್ಗೆ 24 ಗಂಟೆಯಲ್ಲಿ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ಗಳು ಆಗಿದ್ದಾರೆ. ಆ ಆ ಒಂದು ಚಾನೆಲ್ ಯಾವುದು, ಯಾರಿವರು ಎಲ್ಲವನ್ನು ಕೂಡ ತಿಳಿಸ್ತಾ ಹೋಗ್ತೀನಿ. ಇವತ್ತಿನ ಈ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಯಾರೇ ನಮ್ಮ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮ RABI ರವಿ ಮಾತಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಈ ಒಂದು ಚಾನಲ್ ಅನ್ನ ನೋಡ್ತಾ ಹೋಗೋಣ. ಯಾವ್ದು ಇದು ಏನು ಅಂತ ಎಲ್ಲ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, ಈಗ ಒಂದು 24 ಗಂಟೆಯಲ್ಲಿ ಮಿಲಿಯನ್ ಗಟ್ಟಲೆ ಫಾಲೋವರ್ ಅನ್ನ ಪಡೆದಿರುವಂತ ಚಾನೆಲ್ ಯಾವ್ದಪ್ಪ ಅಂದ್ರೆ ಕ್ರಿಸ್ಟಿಯಾನೋ ರೊನಾಲ್ಡೋ ಅನ್ನೋ ಒಂದು ಚಾನಲ್. ಅಂದ್ರೆ ಇದು ತುಂಬಾ ಅಂದ್ರೆ ತುಂಬಾ ಫೇಮಸ್ ಆಗಿರುವಂತ, ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಫಾಲೋವರ್ಸ್ ಅನ್ನ ಇಟ್ಟಿರುವಂತ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು ಈಗಷ್ಟೇ ಒಂದು 3-4 ದಿವಸದ ಹಿಂದೆ ತಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಲಾಂಚ್ ಮಾಡಿದ್ದಾರೆ. ನಾನು ಈಗ ಅವರ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಈ ರೀತಿ ನಮ್ಮ ಒಂದು ಚಾನಲ್, ಯೂಟ್ಯೂಬ್ ಚಾನಲ್ ಮಾಡಿದೀವಿ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ ಅಷ್ಟೇ. ಎಂತ ಒಂದು ದೊಡ್ಡ ಇಂಪ್ಯಾಕ್ಟ್ ಆಗಿದೆಯಪ್ಪ ಅಂದ್ರೆ, ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು ಇದ್ದಾರಲ್ಲ, ಅವರ ಒಂದು ಚಾನೆಲ್ಗೆ ಬರೀ 24 ಗಂಟೆಯಲ್ಲಿ 10 ಮಿಲಿಯನ್ ಸಬ್ಸ್ಕ್ರೈಬರ್ನು ದಾಟಿ ಕಂಪ್ಲೀಟ್ ಆಗಿದ್ರೆ. ಇವತ್ತಿಗೆ ಒಂದು 3 ದಿವಸ ಆದ್ಮೇಲೆ ನೋಡೋದಾದ್ರೆ 42 ಬಿಲಿಯನ್ ಸಬ್ಸ್ಕ್ರೈಬರ್ ಇವರ ಒಂದು ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಂಡಿದ್ದಾರೆ. ನೋಡಿದ್ರಲ್ಲ, ಈ ಒಂದು ಫೇಸ್ ವ್ಯಾಲ್ಯೂ ಅಂತ ಹೇಳ್ತಾರಲ್ಲ, ಈ ಒಂದು ಫೇಸ್ ವ್ಯಾಲ್ಯೂ ಇದ್ರೆ ನೀವು ಯೂಟ್ಯೂಬ್ ಆಗ್ಲಿ ಫೇಸ್ಬುಕ್ ಆಗ್ಲಿ ಅವೆಲ್ಲ ಫಾಲೋವರ್ಸ್ ಎಲ್ಲ ಲೆಕ್ಕನೇ ಇಲ್ದಷ್ಟು ಫಾಲೋವರ್ಸ್ಗಳು 24 ಗಂಟೆಲಿ ಆಗಿದ್ದಾರೆ. ಅಂದ್ರೆ ಅದಕ್ಕೆ ಮೇನ್ ಕಾರಣ ಅಂದ್ರೆ ಫೇಸ್ ವ್ಯಾಲ್ಯೂ. ಅದಕ್ಕೋಸ್ಕರನೇ ಈ ಫೇಸ್ ವ್ಯಾಲ್ಯೂ ಯಾರ್ಯಾರು ಬಿಲ್ಡ್ ಮಾಡಿರ್ತಾರಲ್ಲ, ನಿಮ್ದು ಯೂಟ್ಯೂಬ್ ಚಾನಲ್ ಇದ್ರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ಫೇಸ್ ವ್ಯಾಲ್ಯೂನ ನೀವು ಬಿಲ್ಡ್ ಮಾಡಿದ್ರೆ, ಈಗ ಇರುವಂತ ಚಾನಲ್ಗೆ ಏನೇ ಪ್ರಾಬ್ಲಮ್ ಆದ್ರೂ ನೀವು ನೆಕ್ಸ್ಟ್ ಇನ್ನೊಂದು ಚಾನಲ್ ಅನ್ನು ಓಪನ್ ಮಾಡಿದ್ರು ಕೂಡ ನಿಮ್ಮ ಒಂದು ಫೇಸ್ ವ್ಯಾಲ್ಯೂ ರೆಕಗ್ನೈಸ್ ಮಾಡಿ ನಿಮ್ಮ ಒಂದು ಚಾನಲ್ ಅನ್ನ ಖಂಡಿತವಾಗ್ಲೂ ನೋಡಿ ಜನಗಳು ಸಪೋರ್ಟ್ ಮಾಡೇ ಮಾಡ್ತಾರೆ. ಆದ್ರಿಂದ ಇದೆಲ್ಲ ಈ ಒಂದು 24 ಗಂಟೆಲಿ ಆಯ್ತಲ್ಲ, ಇದೆಲ್ಲ 24 ಗಂಟೆಲಿ ಆಗಿರುವಂತ ಒಂದು ವಿಷಯ ಅಲ್ಲ. ಬಟ್ 24 ಗಂಟೆಲಿ ಏನಪ್ಪಾ ಆಗಿದೆ ಅಂದ್ರೆ, ಅವರೊಂದು ಚಾನಲ್ ಅನ್ನ ಓಪನ್ ಮಾಡಿದ್ದಾರೆ. ಚಾನಲ್ಗೆ ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಗಳನ್ನ ಗೇನ್ ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಆಗಿರೋಕ್ಕೆ ಕಾರಣ, ಅವರು ಫುಟ್ಬಾಲ್ ಅಲ್ಲಿ ತುಂಬಾ ಅಂದ್ರೆ ತುಂಬಾನೇ ಹೆಸರು ಮಾಡಿದ್ರು. ಅವರು ಮಾಡಿದಂತ ಫುಟ್ಬಾಲ್ ಅಲ್ಲಿ ಹೆಸರು ಮಾಡೋಕ್ಕೆ ತುಂಬಾ ವರ್ಷಗಳ ಕಾಲ ಶ್ರಮ ಪಟ್ಟಿ ಫುಟ್ಬಾಲ್ ಅಲ್ಲೇ ಹೆಸರು ಮಾಡಿ, ಜೊತೆಗೆ ಇನ್ಸ್ಟಾಗ್ರಾಮ್ ಅಲ್ಲೇ ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಫಾಲೋವರ್ ಅನ್ನ ಹೊಂದಿರೋರಲ್ಲಿ ಕ್ರಿಸ್ಟಿಯಾನೋ ರೊನಾಲ್ಡೋ ಕೂಡ ಅವರು ಒಬ್ರು. ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ, ಕ್ರಿಸ್ಟಿಯಾನೋ ರೊನಾಲ್ಡೋ ಅವ್ರನ್ನ ನೀವಾಗ್ಲೇ ನ್ಯೂಸ್ ಪೇಪರ್ ಅಲ್ಲಿ ಅಥವಾ ಟಿವಿ ನ್ಯೂಸ್ಗಳಲ್ಲಿ ಅಥವಾ ಎಲ್ಲಾ ಕಡೆ ಕೇಳಿರ್ತೀರಾ. ಅವರ ಒಂದು ಅಫಿಷಿಯಲ್ ಚಾನಲ್ ಅನ್ನ ಅವರು ಯೂಟ್ಯೂಬ್ ನಲ್ಲಿ ಓಪನ್ ಮಾಡಿದ್ದಾರೆ. ನೋಡಿ, ಈ ಕ್ರಿಸ್ಟಿಯಾನೋ ರೊನಾಲ್ಡೋ ಅಂತವ್ರು ಕೂಡ ಯೂಟ್ಯೂಬ್ ಚಾನಲ್ ಅನ್ನ ಈಗ ಸದ್ಯದಲ್ಲಿ ಓಪನ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಯೂಟ್ಯೂಬ್ಗೆ ತುಂಬಾ ಅಂದ್ರೆ ತುಂಬಾ ಪೊಟೆನ್ಶಿಯಲ್, ಈ ಒಂದು ಟೈಮ್ ಅಲ್ಲಿ ತುಂಬಾ ಪೊಟೆನ್ಶಿಯಲ್ ಅಲ್ಲಿ ಯೂಟ್ಯೂಬ್ ಬೆಳೀತಾ ಹೋಗ್ತಾ ಇದೆ. ಎಷ್ಟೊಂದ್ ಜನ ಯೂಟ್ಯೂಬ್ ಇಂದ ತುಂಬಾ ತರದ ಬದಲಾವಣೆನ ಕಂಡಿದ್ದಾರೆ. ನೀವು ಕೂಡ ನೋಡ್ತಾ ಇರ್ತೀರಾ, ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡ್ತಾರೆ, ತುಂಬಾ ಸ್ಟ್ರಗಲ್ ಪಟ್ಟಿ. ಈಗಾಗ್ಲೇ ಕಾರಲ್ಲಿ ಬೈಕು, ಕಾರು ಎಲ್ಲ ಬರುತ್ತೆ. ಅಂತವ್ರನ್ನ ನಾನು ತುಂಬಾ ಜನ ನೋಡಿದ್ದೀನಿ. ನೀವು ಕೂಡ ಯೂಟ್ಯೂಬ್ ಅನ್ನ ಮಾಡ್ತಿದ್ರೆ ನೀವು ಕೂಡ ಇನ್ನೂ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಷಯ ಏನಪ್ಪಾ ಅಂದ್ರೆ, ಇದು ಒಂದು ದಿವಸದಲ್ಲಿ ಅವರ ಒಂದು ಚಾನಲ್ ಯಾವ ರೀತಿ ಗ್ರೋ ಆಗಿದೆ ಅಂತ ವಿಷಯ ಅಷ್ಟೇ. ನೀವು ಕೂಡ ಕ್ರಿಸ್ಟಿಯಾನೋ ರೊನಾಲ್ಡೋ ಅಂತ ಯೂಟ್ಯೂಬ್ ಚಾನಲ್ ಅನ್ನು ಸರ್ಚ್ ಮಾಡಿದ್ರೆ ನಿಮ್ಗೂ ಗೊತ್ತಾಗುತ್ತೆ. ಬಟ್ ನೋಡಿ, ಈ ಒಂದು ಪೊಟೆನ್ಶಿಯಲ್ ಒಂದ್ಸತಿ ಫೇಸ್ ರೆಕಗ್ನೈಸ್ ಆದ್ರೆ, ಈಗ 42 ಮಿಲಿಯನ್ ಸಬ್ಸ್ಕ್ರೈಬರ್ ಆಗಿದ್ರೆ, ಜೊತೆಗೆ ಈ ಯೂಟ್ಯೂಬ್ ಚಾನಲ್ ನ ಇವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾ ಇದೀವಿ ಅಂತ ಗೊತ್ತಾದ ತಕ್ಷಣ ಅವ್ರಿಗೆ ಆಗ್ಲೇ ಗೋಲ್ಡನ್ ಪ್ಲೇ ಬಟನ್, ಅಂದ್ರೆ ಯೂಟ್ಯೂಬ್ ಅವರು 10 ಮಿಲಿಯನ್ ಸಬ್ಸ್ಕ್ರೈಬರ್ ಆದ್ಮೇಲೆ 10 ಮಿಲಿಯನ್ ಸಬ್ಸ್ಕ್ರೈಬರ್ ಆದ್ಮೇಲೆ ಪ್ಲೇ ಬಟನ್ ಅನ್ನ ಕೊಡ್ತಾರೆ. ಬಟ್ ಈ ಒಂದು ವಿಷಯ ಗೊತ್ತಾಗ್ತಿದ್ದಂಗೆ ಯೂಟ್ಯೂಬ್ ಅವ್ರಿಗೆ ಖಂಡಿತವಾಗ್ಲೂ 10 ಮಿಲಿಯನ್ ಒಂದು ದಿವಸದಲ್ಲೇ ಕಂಪ್ಲೀಟ್ ಆಗುತ್ತೆ ಅಂತ ಅವರ ಒಂದು ಪ್ರಿಡಿಕ್ಷನ್ ಇಟ್ಕೊಂಡು ಅವರು ಚಾನೆಲ್ ಓಪನ್ ಮಾಡಿ ಒಂದು ಇದನ್ನ ಏನದು ಹಿಂಗೆ ಸಪೋರ್ಟ್ ಮಾಡಿ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಹಾಕೋದ್ ನಂತರ ಅವ್ರಿಗೆ ಹಾಕಾದ ನಂತರನೇ ಒಂದೇ ದಿವಸದಲ್ಲಿ ಗೋಲ್ಡನ್ ಪ್ಲೇ ಬಟನ್ ಕೂಡ ಕ್ರಿಸ್ಟಿಯಾನೋ ರೊನಾಲ್ಡೋ ಅವ್ರಿಗೆ ಕಳ್ಸಿದ್ದಾರೆ. ಯಾಕಂದ್ರೆ
ಚಾನಲ್ ಅನ್ನ ಅನೌನ್ಸ್ ಮಾಡಿ ಒಂದು 3-4 ಗಂಟೆಲೆ 10 ಮಿಲಿಯನ್ ಸಬ್ಸ್ಕ್ರೈಬರ್ ಆಗೋದ್ರು. ಈಗ ಬರೋಬರಿ ಇವತ್ತು 3-4 ದಿವಸ ಆದ ನಂತರ 42 ಮಿಲಿಯನ್ ಸಬ್ಸ್ಕ್ರೈಬರ್ ಇದ್ದಾರೆ. ವಿಡಿಯೋ ವ್ಯೂಸ್ಗಳು ಮಾತ್ರ ಮಿಲಿಯನ್ ಗಟ್ಟಲೆ ಹೋಗಿದೆ. 10 ಮಿಲಿಯನ್ಗಿಂತ ಜಾಸ್ತಿ ವ್ಯೂಸ್ ಹೋಗಿದೆ. ವಾಚ್ ಟೈಮ್ ಎಲ್ಲ ನಾವು ಹೇಳುವಂತ 4,000 ವಾಚ್ ಟೈಮು, 1,000 ಸಬ್ಸ್ಕ್ರೈಬರ್ ಒಂದೊಂದೇ ನಿಮಿಷದಲ್ಲಿ ಆಗೋಗಿದ್ರೆ, 1 ಸೆಕೆಂಡಲ್ಲೇ ಆಗಿದೆ ಇವರ ಒಂದು ಚಾನಲ್ಗೆ. ಈ ರೀತಿ ಆಗಿದೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನೋಡಿ, ಯೂಟ್ಯೂಬ್ ಅನ್ನೋಕ್ಕಿಂತ ಹೆಚ್ಚಾಗಿ ಫೇಸ್ ಅನ್ನ ರೆಕಗ್ನೈಸೇಷನ್ ಮಾಡ್ಕೊಂಡಿರೋದ್ರಿಂದ, ಅಥವಾ ಅವರೇ ಒಂದು ಬ್ರ್ಯಾಂಡ್ ಆಗಿದ್ರು. ನನ್ಗೆ ಅವರ ಕ್ರಿಶ್ಚಿಯನ್ ರೊನಾಲ್ಡೋ ಅಂತ ಹೇಳಿದ ತಕ್ಷಣ ಜ್ಞಾಪನ ಬರುವಂತ ಒಂದು ಇನ್ಸಿಡೆಂಟ್ ಏನಪ್ಪಾ ಅಂದ್ರೆ, ನಿಮ್ಗೂ ಗೊತ್ತಿರುತ್ತೆ. ಅವರು ಒಂದು ಪ್ರೆಸ್ ಮೀಟ್ ಅಲ್ಲಿ ಕೂತಿರ್ತಾರೆ. ಅವ್ರ ಮುಂದೆ ಕೋಕೋ ಕೋಲಾ ಎಲ್ಲ ಒಂದು ಥಮ್ಸ್ ಅಪ್ ಅಂದ್ರೆ ಜ್ಯೂಸ್ ಬಾಟಲ್ಗಳನ್ನ ಇಟ್ಟಿರ್ತಾರೆ. ಬಟ್ ಅವರು ಎಲ್ಲಾನು ಟೇಸ್ಟ್ ಮಾಡ್ಲಿ ಅಂತ ಇಟ್ಟಿರ್ತಾರೆ ಅಡ್ವರ್ಟೈಸ್ಮೆಂಟ್ಗೆ. ಬಟ್ ಅವರು ಅದೆಲ್ಲವನ್ನು ಕೂಡ ಸೈಡ್ಗೆ ಇಡ್ತಾರೆ. ಸೈಡ್ಗೆ ಇಟ್ಬಿಟ್ಟು ನೀರನ್ನ ಕುಡಿದ್ಬಿಡ್ತಾರೆ. ಆ ನೀರನ್ನ ಕುಡಿದಾಗ ಇವರು ಯಾವಾಗ ಇದನ್ನ ಕೋಕೋ ಕೋಲಾ, ಪೆಪ್ಸಿ ಅಂತವನ್ನೆಲ್ಲ ಸೈಡ್ಗೆ ಇಡ್ತಾರೆ, ಅವರು ಸೈಡ್ಗೆ ಇಟ್ಟಿದ ತಕ್ಷಣ ಅಲ್ಲಿ ಶೇರ್ ಮಾರ್ಕೆಟ್ ಅಲ್ಲಿ ಆ ಒಂದು ಕಂಪ್ನಿಗಳ ಪ್ರೈಸ್ ಬಿದ್ದಿರುತ್ತೆ. ಇದು ಕೂಡ ಒಂದು ದೊಡ್ಡ ನ್ಯೂಸ್ ಆಗಿತ್ತು. ಇದು ಏನ್ ಹೇಳುತ್ತಪ್ಪ ಅಂದ್ರೆ, ನಾನ್ ಈ ಒಂದು ಇವರ ಒಂದು ಚಾನಲ್, ಬಟ್ ಇವರನ್ನ ನೋಡಿದಾಗ ನನ್ಗೆ ಏನ್ ಗೊತ್ತಾಗುತ್ತಪ್ಪ ಅಂದ್ರೆ, ಈ ಒಂದು ಇನ್ಸಿಡೆಂಟ್ ಹೇಳುದ್ನಲ್ಲ, ಇದ್ರ ಮೇಲೆ ಇಲ್ಲಿ 2 ವಿಷಯ ಮುಖ್ಯ ಆಗುತ್ತೆ. ಒಂದು ಬ್ರ್ಯಾಂಡ್ ಅನ್ನ ತಯಾರಿಸೋದು, ಅಂದ್ರೆ ಈ ಬ್ರ್ಯಾಂಡ್ಗಳು ನೋಡಿರ್ತಿರಲ್ಲ, ಐಫೋನು, ಮರ್ಸಿಡಿ ಬೆನ್ಸು, ರೋಲ್ಸ್ ರಾಯ್ಸು, ಐಫೋನ್ ಹೇಳ್ದೆ ಅಲ್ವಾ, ಸ್ಯಾಮ್ಸಂಗು, ಈ ಮಾಮೂಲಿ ಈ ಬ್ರ್ಯಾಂಡ್ಗಳು, ಈ ಬ್ರ್ಯಾಂಡೆಡ್ ಬಟ್ಟೆಗಳು, ಪೂಮಾ, ಚಪ್ಲಿ, ಶೂಗಳು ಬಂದ್ರೆ ಪೂಮಾ, ಈ ಅಲೆನ್ಸೋಲಿ ಅಂತೆಲ್ಲ ಬ್ರ್ಯಾಂಡ್ಗಳಿದೆಯಲ್ಲ, ಈ ಒಂದು ಬ್ರ್ಯಾಂಡ್, ಈಗ ರಾಮರಾಜು, ಈ ರೀತಿ ಬ್ರ್ಯಾಂಡ್ ಮಾಡೋದ್ರಿಂದ ತುಂಬಾ ಬೆಲೆ ಇದೆ. ಇದಕ್ಕಿಂತ ಒಂದು ಪಟ್ಟು ಈ ಒಂದು ಬ್ರ್ಯಾಂಡ್ ಮಾಡೋದ್ರಲ್ಲಿ ತುಂಬಾ 99% ಬೆಲೆ ಇದೆ. ಇನ್ನು ಈ ವ್ಯಕ್ತಿಗಳೇ ಬ್ರ್ಯಾಂಡ್ ಆಗಿ ಕನ್ವರ್ಟ್ ಆಗ್ತಾರೆ. ಅದರಲ್ಲಿ ಉದಾಹರಣೆ ಈಗ ನಾನು ಹೇಳ್ತಿರುವಂತ ಕ್ರಿಶ್ಚಿಯನ್ ರೊನಾಲ್ಡೋ ಅವರು. ಇವರು ಯಾವುದೇ ರೀತಿ ಬ್ರ್ಯಾಂಡ್ ಅನ್ನ ತಯಾರಿಸಿಲ್ಲ, ಇವರೇ ಸ್ವತಃ ಬ್ರ್ಯಾಂಡ್ ಆಗಿ ನಿಂತಿದ್ದಾರೆ. ಏನಕ್ಕಪ್ಪ ಅಂದ್ರೆ, ಅಂತ ದೊಡ್ಡ ಕೋಕೋ ಕೋಲಾ, ಪೆಪ್ಸಿ ಅಂತ ಕಂಪ್ನಿಗಳು ಇಡೀ ಪ್ರಪಂಚದಲ್ಲಿ ಹಲವಾರು ಕಡೆ, ಈಗ ಭಾರತದಲ್ಲಿ ಎಲ್ಲೇ ಒಂದು ಹಳ್ಳಿಗೆ ಹೋದ್ರು ಕೂಡ ಹಳ್ಳಿಲಿರುವಂತ ಒಂದು ಪೆಟ್ಟಿ ಅಂಗಡಿಲಿ ಕೂಡ ಜ್ಯೂಸ್ ಮಾರ್ತವ್ರೆ ಅಂದ್ರೆ ಕೋಕೋ ಕೋಲಾ, ಪೆಪ್ಸಿ ಅನ್ನೋದನ್ನ ಇಟ್ಕೊಂಡು ಮಾರ್ತಿರ್ತಾರೆ. ಅಷ್ಟು ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿ ಬಿಟ್ಬಿಟ್ಟಿದ್ದಾರೆ ಈ ಒಂದು ಕಂಪ್ನಿಗಳು. ಅವರ ಬ್ರ್ಯಾಂಡ್ ಹೆಂಗೆ ಅಂದ್ರೆ, ಇರುವಂತ ಏನೊಂದು ಮಾರ್ಕೆಟ್ ಇರುತ್ತೆ. ಈಗ ಮಾರ್ಕೆಟ್ ಅಂದ್ರೆ, ಈಗ ಒಂದು ಜ್ಯೂಸ್ ಅಂದ್ರೆ, ಈ ಒಂದು ಜ್ಯೂಸ್ ಗಳ ಒಂದು ಮಾರ್ಕೆಟ್ 100% ಶೇರ್ ಇದ್ರೆ ಅದರಲ್ಲಿ 50% ಇವ್ರದೇ ಬ್ರ್ಯಾಂಡ್ ಓಡ್ತಾ ಇರುತ್ತೆ. ಅಂತ ಬ್ರ್ಯಾಂಡ್, ಆ ರೀತಿ ಅವರು ಬ್ರ್ಯಾಂಡ್ ಅನ್ನ ಪೂರ್ತಿ ಜನಗಳ ಮನಸ್ಸಲ್ಲಿ, ಜ್ಯೂಸ್ ಅನ್ನೋಕ್ಕಿಂತ ಜನಗಳು ಜಾಸ್ತಿ ಪೆಪ್ಸಿ, ಕೋಕೋ ಕೋಲಾ ಅಂತ ಹೆಸರಿಂದ ಜ್ಯೂಸ್ ಅಂತ ಕರೀತಾರೆ. ಯಾರು ಇಲ್ಲಿ ಹೋಗ್ಬಿಟ್ಟು ಜ್ಯೂಸ್ ಕುಡಿಯೋಣ ಅಂತ ಕೇಳಿದ್ದೇ ಇಲ್ಲ ಇಂಡಿಯಾದಲ್ಲಿ, ಅಥವಾ ಆಲ್ಮೋಸ್ಟ್ ಎಲ್ಲ ಕಡೆ. ಈ ಜ್ಯೂಸ್ ಅನ್ನೋ ಹೆಸರು ಬದಲು ಈ ಕೋಕೋ ಕೋಲಾ, ಪೆಪ್ಸಿ ಅನ್ನೋದನ್ನೇ, ಅದು ಕೋಕೋ ಕೋಲಾ, ಪೆಪ್ಸಿ ಅನ್ನೋದು ಒಂದು ಬ್ರ್ಯಾಂಡ್ ನೇಮ್, ಅದು ಜ್ಯೂಸ್ ಆಗಿರುತ್ತೆ. ಬಟ್ ಅವ್ರು ಕೇಳೋದೆ ಕೋಕೋ ಕೋಲಾ ಇದೆಯೋ, ಪೆಪ್ಸಿ ಇದೆಯೋ, ಥಮ್ಸ್ ಅಪ್ ಇದೆಯಾ ಅಂತ ಈ ರೀತಿ ಬ್ರ್ಯಾಂಡ್ ಗಳನ್ನ ಕೇಳ್ತಾರೆ. ಇದೆಲ್ಲ ಬ್ರ್ಯಾಂಡ್ಗಳು 50% ಮಾರ್ಕೆಟ್ ಶೇರ್ ನ ಹೊಂದಿದ್ದಾರೆ. ಅಂದ್ರೆ ಇದು ಒಂದು ಬ್ರ್ಯಾಂಡ್. ಆದ್ರೆ ಈಗ ಹೇಳ್ತಾ ಇದೀನಿ ನೋಡಿ, ಇವರು ಒಂದು ವಿಷಯ ಬ್ರ್ಯಾಂಡ್ ಮಾಡೋದು, ಇದು ಬ್ರ್ಯಾಂಡ್ ಮಾಡೋದ್ರಿಂದ ತುಂಬಾ ಅಡ್ವಾಂಟೇಜಸ್ ಇದೆ. ಇದು ಒಂದು ವಿಷಯ. ಇನ್ನೊಂದು, ಸ್ವತಃ ನಾವೇ ಬ್ರ್ಯಾಂಡ್ ಆಗೋದು. ಅಂಥದ್ರಲ್ಲಿ ಈ ರೊನಾಲ್ಡೋ, ವಿರಾಟ್ ಕೊಹ್ಲಿ ಅಥವಾ ಫಿಲಂ ಸ್ಟಾರ್ಸ್ಗಳು, ಇವರೆಲ್ಲ ಯಾವುದೇ ರೀತಿ ಬ್ರ್ಯಾಂಡ್ ಅನ್ನ ಹುಟ್ಟಾಕಿಲ್ಲ. ಬಟ್ ಅವ್ರಿಗೆ ಅವರೇ ಬ್ರ್ಯಾಂಡ್ ಆಗಿದ್ದಾರೆ. ಯಾಕಂದ್ರೆ ಅವರು ಯಾವುದೇ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಒಂದು ಪ್ರಾಡಕ್ಟ್ ಸೇಲ್ಸ್ ಇನ್ಕ್ರೀಸ್ ಆಗುತ್ತೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಅವರು ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿಲ್ಲ, ಬಟ್ ಅವರೇ ಬ್ರ್ಯಾಂಡ್ ಆಗಿದ್ದಾರೆ. ಇದಕ್ಕೋಸ್ಕರ ನಾನು ನಿಮ್ಗೆ ಇನ್ನೊಂದು ತೋರಿಸ್ಬೇಕು. ನಾನು ಕೂಡ ಬರ್ಕೊಂಡಿದ್ದೆ, ಇಲ್ಲಿ ನಿಮ್ಗೆ ಕಾಣಿಸುತ್ತಾ ಇಲ್ವೋ ಗೊತ್ತಿಲ್ಲ, ತಡೀರಿ ನಾನು ತೋರಿಸ್ತೀನಿ. ಈಗ ನಾನು ಇದನ್ನ ತುಂಬಾ ಯೋಚನೆ ಮಾಡಿ ಒಂದು ಲೈನ್ ಅನ್ನ ಬರ್ಕೊಂಡಿದ್ದೆ. ಆ ಲೈನ್ಗೆ ಇವತ್ತು ಈ ಒಂದು ಕ್ರಿಶ್ಚಿಯನ್ ರೊನಾಲ್ಡೋ ಅವರ ಒಂದು ಚಾನಲ್ಲು ಈ ರೀತಿ 24 ಗಂಟೆಲೆ ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ ತಗೊಂಡು ಹೋಗ್ತಾರೆ ಅಂದ್ರೆ, ಆಗ ನನ್ಗೆ ಏನ್ ಅನ್ಸ್ತು ಅಂದ್ರೆ, ನಾನು ಬರ್ದಿರೋದು ತಪ್ಪೋ ಸರಿನೋ ಅಂತ ಇಷ್ಟೊಂದ್ ದಿವಸ ಒಂದು ಚಿಕ್ಕದಾದ ಒಂದು
ಕನ್ಫ್ಯೂಷನ್ ಇತ್ತು ನನ್ನಲ್ಲೂ ಕೂಡ. ಬಟ್ ನಾನು ಏನು ಬರ್ದಿದ್ದೆ ಅಂತ ಹಿಂದೆನೇ ಬರ್ದಿದ್ದೆ. ನಾನು ಆಗಲೇ ಒಂದು 2-3 ವರ್ಷದ ಹಿಂದೆನೇ ನಾನು ಬರ್ಕೊಂಡಿದ್ದೆ ಅದನ್ನು, ಈ ಮಾತನ್ನ. ಎರಡಕ್ಕೂ ಕೂಡ ವ್ಯಾಲ್ಯೂ ಇದೆ. ಬಟ್ ನಾವೇ ಬ್ರ್ಯಾಂಡ್ ಆಗೋದ್ರಲ್ಲಿ ತುಂಬ ವ್ಯಾಲ್ಯೂ ಇದೆ. ಅದೇನು ಬರ್ದಿದೆ ಅಂತ ತೋರಿಸ್ತೀನಿ ನೋಡಿ. ಈಗ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ನಾನಿಲ್ಲಿ ಬರ್ದಿದ್ದೆ ಕ್ರಿಯೇಟ್ ಎ ಬ್ರ್ಯಾಂಡ್. ಇದು ಈ ಒಂದು ಕ್ರಿಯೇಟ್ ಎ ಬ್ರ್ಯಾಂಡ್ ಅಂತ ಏನು ಬರ್ದಿದ್ದೀನಿ, ಈ ಒಂದು ಪದ ಏನಿದೆ ಇದು ಈ ಏನು ನೀವು ಕಂಪ್ನಿಗಳನ್ನು ನೋಡ್ತೀರಾ, ಕಂಪ್ನಿಗಳ ಒಂದು ವಸ್ತುಗಳು ಅಥವಾ ಏನೋ ಒಂದು ಪ್ರಾಡಕ್ಟ್ಗಳು, ಇದೆಲ್ಲ ಬ್ರ್ಯಾಂಡ್. ಇದು ಇಲ್ಲಿ ತುಂಬ ಎಫೆಕ್ಟಿವ್ ಆಗಿರುವಂಥ ನಮ್ಮ ಲೈಫಲ್ಲಿ ತುಂಬ ಎಫೆಕ್ಟಿವ್. ಅಂದರೆ ಈ ಬಿಸ್ನೆಸ್ ಮ್ಯಾನ್ಗಳೆಲ್ಲ ಏನು ಮಾಡ್ತಾರಪ್ಪ ಅಂದರೆ ಆದಷ್ಟು ಕ್ರಿಯೇಟ್ ಎ ಬ್ರ್ಯಾಂಡ್ ಅಂದರೆ ಬ್ರ್ಯಾಂಡನ್ನು ಹುಟ್ಟಾಕೋಕ್ಕೆ ತುಂಬ ಅಂದರೆ ತುಂಬ ಕಷ್ಟಪಡ್ತಾರೆ ಜೀವನದಲ್ಲಿ. ಜೊತೆಗೆ ಇದು ತುಂಬ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಏನಂತೀರ ಎಲ್ಲ ರೀತಿಯ ವ್ಯಾಲ್ಯೂಗಳು ಸಿಗ್ತಾ ಹೋಗುತ್ತೆ. ಜೊತೆಗೆ ಈ ಬ್ರ್ಯಾಂಡಿಂದ ಜನಗಳಿಗೆ ವ್ಯಾಲ್ಯೂನ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಜೊತೆಗೆ ನಾನು ಈ ಒಂದು ಪದನ ಅಥವಾ ಈ ಒಂದು ಲೈನನ್ನು ನನಗೋಸ್ಕರ ನಾನು ಬರ್ಕೊಂಡಿದ್ದು, ಆದರೂ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಇಲ್ಲ, ಕ್ರಿಯೇಟ್ ಎ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಬೇಕು ಲೈಫಲ್ಲಿ. ಅದಾಗಲಿಲ್ಲ ಅಂದರೆ ಟು ಬಿ ಬ್ರ್ಯಾಂಡ್ ಯುವರ್ ಸೆಲ್ಫ್ ಅಂತ ಬರ್ತಿದ್ದೀನಿ. ನೋಡ್ತಾ ಇರ್ಬೋದು ಕೆಳಗಡೆ ರವಿ ಅಂತಲೂ ಕೂಡ ಬರ್ದಿದ್ದೀನಿ ನೋಡಿ. ಟು ಬಿ ಬ್ರ್ಯಾಂಡ್ ಯುವರ್ ಸೆಲ್ಫ್ ಅಂದರೆ ಈ ಕಡೆ ಬರ್ದಿರುವಂಥ ಲೈನ್ ಏನಿದೆ ಇದು ಈಗ ನಾನು ನಿಮ್ಗೆ ಹೇಳ್ತಿದ್ದೀನಲ್ಲ, ಕ್ರಿಶ್ಚಿಯನ್ ರೊನಾಲ್ಡೋ ಅಂತ ವ್ಯಕ್ತಿಗಳು, ಕ್ರಿಶ್ಚಿಯನ್ ರೊನಾಲ್ಡೋ ಇರ್ಬೋದು, ವಿರಾಟ್ ಕೊಹ್ಲಿ ಇರ್ಬೋದು, ಶಾರುಖ್ ಖಾನ್ ಇರ್ಬೋದು, ದೊಡ್ಡ ಫಿಲಮ್ ಆ್ಯಕ್ಟರ್ಸ್ ಇರ್ಬೋದು, ಇವರೆಲ್ಲ ಟು ಬಿ ಬ್ರ್ಯಾಂಡ್ ಯುವರ್ ಸೆಲ್ಫ್. ಇವರೆಲ್ಲ ತುಂಬ ಅವರನ್ನೇ ಇಲ್ಲಿ ಬಿಸ್ನೆಸ್ ಮ್ಯಾನ್ಗಳು ಯಾವುದೋ ಒಂದು ಪ್ರಾಡಕ್ಟು ಸರ್ವಿಸ್ನ ಬ್ರ್ಯಾಂಡ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಕಷ್ಟಪಟ್ಟರೆ, ಇಲ್ಲಿ ಇವ್ರು ಏನು ಮಾಡ್ತಾರಪ್ಪ ಅಂದರೆ ಅವರನ್ನೇ ಬ್ರ್ಯಾಂಡ್ ಆಗಿ ಮಾಡ್ಕೋತಾರೆ. ಇದಕ್ಕೆ ತುಂಬ ಅಂದರೆ ತುಂಬ ವ್ಯಾಲ್ಯೂ ಇದೆ. ಇದಕ್ಕೂ ವ್ಯಾಲ್ಯೂ ಇದೆ. ಇದಕ್ಕೆ 95% ಇದ್ದರೆ ಇದಕ್ಕೆ 99%. ಅಂದರೆ ಇದಕ್ಕಿಂತ ಇದು 4% ತುಂಬ ಜಾಸ್ತಿ ಇದೆ ಅಂತ ನನ್ನ ಭಾವನೆ. ನಿಮ್ಗೆ ಏನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ. ಇದಕ್ಕಿಂತ ಇದು 4% ಜಾಸ್ತಿ ಇದೆ ನನ್ನ ಅಭಿಪ್ರಾಯದಲ್ಲಿ. ಇದು 95% ಒಂದು ವ್ಯಾಲ್ಯೂ ತಂದುಕೊಟ್ರೆ ಇದು 99%. ಯಾಕಂದರೆ ಏನಕ್ಕೆ 99% ಅಂದರೆ ಇವರು ಏನು ಟು ಬಿ ಬ್ರ್ಯಾಂಡ್ ಯುವರ್ ಸೆಲ್ಫ್ ಅಂತ ಹೇಳಿದ್ದೀನಿ ಅಂದರೆ ಯಾರು ಅವರನ್ನೇ ಅವರು ಬ್ರ್ಯಾಂಡ್ ಮಾಡ್ಕೊಂಡಿರ್ತಾರೆ, ಅವರು ಈ ಒಂದು ಪ್ರಾಡಕ್ಟ್ಗಳನ್ನ ಪ್ರಮೋಟ್ ಮಾಡಿದ್ರೆ ಇನ್ಕ್ರೀಸ್ ಆಗುತ್ತೆ ಸೇಲ್ಸು. ಈಗ ಉದಾಹರಣೆನೇ ಕ್ರಿಶ್ಚಿಯನ್ ರೊನಾಲ್ಡೋ ಅವರ ಒಂದು ಯಾವುದೋ ಒಂದು ಕೋಕೋ ಕೋಲಾನೋ ಪೆಪ್ಸಿನೋ ಸೈಡಿಗೆ ತಳ್ತಾರೆ ಒಂದು ಇಂಟರ್ವ್ಯೂಲಿ, ಹಿಂಗೆ ಪ್ರಮೋಷನ್ಗೆ ಅಂತ ಇಟ್ಟಿರ್ತಾರೆ. ಆಗ ಅವರ ಒಂದು ಶೇರ್, ಆ ಒಂದು ಕಂಪ್ನಿ ಶೇರೇ ಬಿದ್ದೋಗುತ್ತೆ ಅಂದರೆ ಇವ್ರಿಗೆ ತುಂಬ ವ್ಯಾಲ್ಯೂ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಇದು ಎಷ್ಟೊಂದು ಕಡೆ ನ್ಯೂಸಲ್ಲೂ ಬಂದಿತ್ತು. ಈ ರೀತಿ ನಾನು ಬರ್ಕೊಂಡಿದ್ದೀನಿ. ನಿಮಗೆ ಇದೇನು ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ. ಇದೊಂದು 2-3 ವರ್ಷದಿಂದನೇ ಬರ್ದಿದೆ. ಬಟ್ ಈ ಒಂದು ಪದಕ್ಕೆ ಈಗ ಒಂದು ರೀತಿ ಅರ್ಥ ಸಿಕ್ಕಿದೆ. ಇವರ ಒಂದು ಚಾನಲ್ ಮಾಡಿ ಇವರು ಬ್ರ್ಯಾಂಡ್ ಆಗಿರೋದ್ರಿಂದ ಇವೆಲ್ಲ 1 ಮಿಲಿಯನ್ನು ಸಬ್ಸ್ಕ್ರೈಬರ್ ಮಾಡೋದೆಲ್ಲ ಏನೂ ಅಲ್ಲ ಅಂತ ಗೊತ್ತಾಗೋಯ್ತು. ಇದು ಬರ್ದಿರೋ ಒಂದು ಲೈನ್ಗೆ ಒಂದು ಅರ್ಥ ಸಿಕ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡ್ತಾ ಇದ್ರಲ್ಲ, ಇದನ್ನ ನಾನೇ ಬರ್ತಿದ್ದಿದ್ದು. ನಾನು ಡಿಗ್ರಿ ಓದ್ಬೇಕಾದ್ರೆ ಬರ್ದಿದ್ದೆ. ಇಲ್ಲ ಬ್ರ್ಯಾಂಡನ್ನು ಹುಟ್ಟಾಕಬೇಕು, ಇಲ್ಲ ನಾವೇ ಬ್ರ್ಯಾಂಡಾಗಿ ಕನ್ವರ್ಟ್ ಆಗಬೇಕು. ಇವೆರಡು ತುಂಬ ಇಂಪಾರ್ಟೆಂಟು. ಇವೆರಡ್ರ ಮೇಲೆ ಜಾಸ್ತಿ ಫೇಮಸ್ ಆದವರು ಅಥವಾ ಜಾಸ್ತಿ ಸಕ್ಸಸ್ ಆದವರು ಇವೆರಡರ ಒಳಗೆ ಸಿಗ್ತಾರೆ ನಿಮಗೆ. ನೋಡಿದ್ರಲ್ಲ, ನಿಮ್ಗೆ ಏನು ಅನಿಸ್ತು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ಒಂದು ಬ್ರ್ಯಾಂಡ್ ಆಗಬೇಕು, ಇಲ್ಲ ಒಂದು ಬ್ರ್ಯಾಂಡನ್ನು ಹುಟ್ಟಾಕಬೇಕು ಅಥವಾ ನಾವೇ ಬ್ರ್ಯಾಂಡ್ ಆಗಬೇಕು ಅನ್ನೋಕ್ಕೆ ಈ ನಾವೇ ಬ್ರ್ಯಾಂಡ್ ಆಗೋದು ತುಂಬ ವ್ಯಾಲ್ಯೂ ಇದೆ. ಇವೆರಡು ಹೋಲಿಸ್ಕೊಂಡ್ರೆ ಬ್ರ್ಯಾಂಡನ್ನು ಹುಟ್ಟಾಕೋದು, ಬ್ರ್ಯಾಂಡ್ ಆಗೋದ್ರಲ್ಲಿ ಬ್ರ್ಯಾಂಡನ್ನು ಹುಟ್ಟಾಕೋಕ್ಕಿಂತ ಬ್ರ್ಯಾಂಡ್ ಆಗೋದು ಅಷ್ಟೇ ತುಂಬ ಸ್ಟ್ರಗಲ್ ಅಥವಾ ಒಂದು ಶ್ರಮನೂ ಪಡಬೇಕಾಗುತ್ತೆ. ನಾವೇ ಬ್ರ್ಯಾಂಡ್ ಆದ್ವಿ ಅಂದರೆ ಖಂಡಿತವಾಗ್ಲೂ ಅದೇಂಗೆ ಅಂದರೆ ನಾವಿರೋ ಗಂಟ ನಾವೇ ಒಂದು ಬ್ರ್ಯಾಂಡ್. ಈಗ ಶಾರುಖ್ ಖಾನ್ ಅವರೇ ಒಂದು ಬ್ರ್ಯಾಂಡ್. ಅವ್ರು ಯಾವುದೋ ಒಂದು ಟ್ಯಾಬ್, ಈಗ ಶಾರುಖ್ ಖಾನ್ ಅವರು ಒಂದು ಟ್ಯಾಬ್ಗೆ ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಈ ಟ್ಯಾಬು ಎಷ್ಟು ಜನ ಸೇಲ್ಸ್ ಆಗುತ್ತೆ, ಇದು ಎಷ್ಟು ಇನ್ಕ್ರೀಸ್ ಆಗುತ್ತೆ ಇದ್ರ ಸೇಲ್ಸು. ಅಂದರೆ ಇಲ್ಲಿ ವ್ಯತ್ಯಾಸ ಏನಂದ್ರೆ ಅವರಿಂದ ಈ ಒಂದು ಪ್ರಾಡಕ್ಟ್ನ ಅವರ ಒಂದು ಬ್ರ್ಯಾಂಡ್ ಇಂದ ಈ ಪ್ರಾಡಕ್ಟ್ ಪ್ರಮೋಟ್ ಆಗಿ ಇದು ಒಂದು ಬ್ರ್ಯಾಂಡ್ ಅನ್ನ ಕಂಡ್ಕೋತಾ ಇದೆ ಅಂತ. ಬಟ್
ಬಿಸ್ನೆಸ್ ಮ್ಯಾನ್ಗಳು ಕೂಡ ಅಷ್ಟೇ ಕಷ್ಟಪಟ್ಟು ಒಂದು ಬ್ರ್ಯಾಂಡ್ ಅನ್ನ ಇನೋವೇಷನ್ ಮಾಡ್ತಾರೆ. ಅದನ್ನು ಏನ್ ಕಡೆಗಣಿಸಂಗಿಲ್ಲ. ಬಟ್ ಎರಡರಲ್ಲಿ ಹೋಲ್ಸ್ಕೊಂಡ್ರೆ ನಾವೇ ಬ್ರ್ಯಾಂಡ್ ಆಗೋದು ತುಂಬಾ ಹೈ ಲೆವೆಲ್ ಅಲ್ಲಿ ಇದೆ, ಅಥವಾ ಒಂದು ಪೊಟೆನ್ಶಿಯಲ್ ತುಂಬಾ ಇದೆ ಅದಕ್ಕೆ. ಇಲ್ಲ ನೀವು ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿದ್ರು ಅದು ಕೂಡ ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ. ಯಾಕಂದ್ರೆ ಪ್ರಾಡಕ್ಟ್ ಸರ್ವಿಸ್, ನೀವು ಯಾವುದೇ ಕೆಲ್ಸಕ್ಕೆ ಹೋಗಿ ನಿಮ್ಮ ಒಂದು ಕಂಪ್ನಿಲಿ ನೀವು ಕೆಲಸ ಮಾಡ್ತಿದ್ದೀರಾ, ಅವರ ಒಂದು ಕಂಪ್ನಿಯವ್ರು ನಿಮ್ಗೆ ಸಂಬಳ ಕೊಡ್ತಿದ್ದಾರೆ ಅಂದ್ರೆ ಅವರು ಕೂಡ ಒಂದು ಸೇಲ್ಸ್ ಅನ್ನ ಮಾಡ್ಬೇಕು, ಅವರು ಒಂದು ಪ್ರಾಡಕ್ಟ್ ನ ಸೇಲ್ ಮಾಡ್ಬೇಕು, ಇಲ್ಲ ಸರ್ವಿಸ್ ನ ಸೇಲ್ಸ್ ಮಾಡ್ಬೇಕು. ಅದರಿಂದ ಬಂದಂತ ರೆವಿನ್ಯೂನೇ ನಿಮಗೆ ಸಂಬಳ ಅಂತ ಕೊಡ್ಬೇಕು. ಇದು ಮೇನ್ ಕಾನ್ಸೆಪ್ಟ್. ಈ ರೀತಿ ಇದಿಷ್ಟು ಇವತ್ತಿನ ವಿಡಿಯೋ. ಸಿಗೋಣ ಇನ್ನೊಂದು ಹೊಸ ವಿಡಿಯೋದಲ್ಲಿ. ನಿಮ್ಗೆ ಏನ್ ಅನ್ಸ್ತು ಈ ಒಂದು ಬ್ರ್ಯಾಂಡ್ ಮತ್ತೆ ನೀವೇ ಬ್ರ್ಯಾಂಡ್ ಆಗೋದು? ದಯವಿಟ್ಟು ಕಮೆಂಟ್ ಮಾಡಿ. ನಾನು ಕನ್ಫ್ಯೂಸ್ ಅಲ್ಲಿದ್ದೆ, ಬಟ್ ಈಗ ಅರ್ಥ ಆಗಿದೆ. ಇಲ್ಲ ನಿಜವಾಗ್ಲೂ ನಾನು ಬರ್ಕೊಂಡಿದ್ದಂತ ಈ ಒಂದು ಲೈನ್ ಬರ್ಕೊಂಡಿದ್ದೆ ಅಲ್ಲೇ ನನ್ನ ಒಂದು ಕಬೋರ್ಡ್ ಮೇಲೆ, ಅದು ಪಕ್ಕಾ 100% ಟ್ರೂ ಲೈನ್ ಅಂತ ನನ್ಗೆ ಅನಿಸ್ತಿದೆ. ದಯವಿಟ್ಟು ಏನನ್ಸ್ತು, ಅಥವಾ ಇಲ್ಲಿ ಈ ಬ್ರ್ಯಾಂಡ್ ಮತ್ತೆ ಬ್ರ್ಯಾಂಡ್ ಆಗೋದ್ರಲ್ಲಿ ಏನಾದ್ರು ನಿಮ್ಗೇನಾದ್ರೂ ಇನ್ನೂ ಐಡಿಯಾ ಇದ್ರೆ ದಯವಿಟ್ಟು ಶೇರ್ ಮಾಡಿ, ನಾನು ಕೂಡ ಕಲ್ತ್ಕೋತೀನಿ. ಕಲಿಯೋದಕ್ಕೆ ಏನು ಕಾಸು ಕೊಡ್ಬೇಕಾಗಿಲ್ಲ, ಜೀವನ ಪೂರ್ತಿ ಕಲಿತಾನೆ ಇರ್ಬೇಕು. ಆದ್ರಿಂದ ದಯವಿಟ್ಟು ಯಾರಿನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಮಾಡಿ. ನಾನು ನಿಮ್ಮ RAVI ರವಿ ಫ್ರೆಂಡ್ಸ್. ಸಿಗೋಣ ಇನ್ನೊಂದು ಹೊಸ ವಿಡಿಯೋದ ಜೊತೆ.